ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದೆ. ಈ ಮುಂಚಾನೆ ಸಮಯದಲ್ಲಿ ಈ ಒಂದು ಸಂಚಿಕೆಗಾಗಿ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಿಂದ ವಾಕ್ಯವನ್ನು ನೋಡ್ತೇವೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ. ಪ್ರಿಯರೇ, ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ದೇವರು ನಮ್ಮನ್ನು ಪ್ರೀತಿಸಿರುವಾಗ ನಮ್ಮ ಮೇಲೆ ಎಂತ ಒಂದು ಕನಿಕರವನ್ನ ಇಟ್ಟಿದ್ದಾನೆ ಎಂಬುದನ್ನ ನೆನಪಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಕೂಡ ಹುಟ್ಟುವಾಗಲೇ ಪಾಪಿಗಳಾಗಿದ್ದೇವೆ, ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಬೆಳೆಯುವಂತವರಾಗಿದೆ. ಆದ್ರೆ ದೇವರ ಕೃಪೆಯಿಂದ ದೇವರು ನಮ್ಮ ಮೇಲೆ ಕನಿಕರವಿಟ್ಟು ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. ಪ್ರಿಯರೇ, ಆರಿಸಿಕೊಂಡಂತ ನಾವು, ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ನಮ್ಮ ದೇಹಗಳನ್ನ ದೇವರಿಗೆ ಸಮರ್ಪಿಸುವಂತ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಸೊ ನಾವೆಲ್ಲರೂ ಕೂಡ ರಕ್ಷಣೆಗೆ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಮಡಿಯಿಂದ ಸ್ನಾನ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಆದ್ರೆ ದೇವರು ವಾಕ್ಯ ನಿಮ್ಮ ದೇಹವನ್ನೇ ನೀವು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ಈ ಒಂದು ವಾಕ್ಯ ಹೇಳ್ತದೆ. ಪ್ರಿಯರೇ, ಪಾಪಿಗಳಾದಂತ ನಾವು ದೇವರ ಮುಂದೆ ಹೋಗಿ ನಿಂತುಕೊಳ್ಳುವುದಕ್ಕೆ ಯೋಗ್ಯರಾಗಿರಲಿಲ್ಲ, ನಾವು ಪರಿಶುದ್ಧರಾಗಿರಲಿಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ನಾವಿರಲಿಲ್ಲ. ಆದ್ರೆ ದೇವರು ನಮ್ಮಂತವರನ್ನ ಪ್ರೀತಿಸಿ ಆತನು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. ಪ್ರಿಯರೇ, ಅಂತ ಒಂದು ಕನಿಕರವನ್ನ ನೆನಪಿನಲ್ಲಿಟ್ಟುಕೊಂಡವರಾಗಿ ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ಅದೇ ನಿಮ್ಮ ವಿವೇಕಪೂರ್ವಕವಾದಂತ ಆರಾಧನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಸೊ ನಾವು ದೇವರನ್ನು ಆರಾಧಿಸಬೇಕಾದ್ರೆ ಈ ಒಂದು ದೇಹ ದೇವರಿಗೆ ಮೀಸಲಾಗಿರಬೇಕು, ಮೆಚ್ಚುಗೆಯಾಗಿರುವ ಹಾಗೆ ನಾವು ಕಾಪಾಡಿಕೊಳ್ಳಬೇಕು. ದೇವರು ಈ ಒಂದು ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ವಾಕ್ಯವನ್ನು ನೋಡುತ್ತಿರುವಂತ, ಕೇಳಿಸಿಕೊಳ್ತಿರತಕ್ಕಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಈ ವಾಕ್ಯ ಹೇಳುವ ಹಾಗೆ ನಿನ್ನ ಕನಿಕರವನ್ನ ನಾವು ನೆನಪಿಸಿಕೊಳ್ತೇವೆ. ನಮ್ಮ ಮೇಲೆ ನೀನು ಪ್ರೀತಿ ಇಟ್ಟು ನಮ್ಮನ್ನ ಕರೆದಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ದೇಹಗಳನ್ನ ನಿನಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಲು ಬಯಸ್ತೇವೆ. ಕರ್ತನೆ, ಈ ದೇಹವನ್ನೇ ನಿನಗೋಸ್ಕರವಾಗಿ ಸಮರ್ಪಿಸಲು ಬಯಸ್ತೇವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪಾಪಗಳು, ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷಗಳು ಎಲ್ಲವನ್ನ ತೆಗೆದು ಹಾಕಿ ನೀನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಪರಿಶುದ್ಧರಾಗಿ ಜೀವಿಸುತ್ತಾ ನಿನಗೆ ಮೆಚ್ಚಿಯಾದಂತ ಕಾರ್ಯಗಳನ್ನ ಮಾಡುವ ಹಾಗೆ, ಈ ಶರೀರವನ್ನ ಯಜ್ಞವಾಗಿ ಸಮರ್ಪಿಸುವ ಹಾಗೆ ನೀನು ಕೃಪೆ ಮಾಡಬೇಕು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.